Welcome to Petra. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಮಿಡಲ್ ಈಸ್ಟಲ್ಲಿರೋ ಜಾರ್ಡನ್ಗೆ. ಎಸ್, ಇವತ್ತು ಜಾರ್ಡನ್ ಇರೋ ಒಂದು ಐಕಾನಿಕ್ ಜಾಗಕ್ಕೆ ನಾನು ಬಂದಿದ್ದೀನಿ. ನಾವಿದ್ದೀವಿ 7 ವಂಡರಲ್ಲಿ ಒಂದಾಗಿರೋ ಪೆಟ್ರಾದಲ್ಲಿ. ನಿಮಗೆಲ್ಲ ವೆಲ್ಕಮ್ ಟು ಪೆಟ್ರಾ. ನಾರ್ತ್ ಜಾರ್ಡನ್ನಲ್ಲಿರೋ ಈ ಪೆಟ್ರಾ ಮರಳುಕಲ್ಲಿಂದ ಮಾಡಿರೋ 2000 ವರ್ಷಕ್ಕಿಂತ ಹಳೆಯದಾಗಿರೋ ಒಂದು ಸಿಟಿ. ಈ ಮರಳುಕಲ್ಲು ನೋಡ್ತಾ ಇದ್ದೀರಲ್ಲ, ರೋಸ್ ಕಲರ್ ಇದೆ, ಅದಕ್ಕೆ ಇದನ್ನ ರೋಸ್ ಸಿಟಿ ಅಂತಾನೂ ಕರೀತಾರೆ. ಈ ಮರುಭೂಮಿಯಲ್ಲಿ ನೆಬೆಟಿಯನ್ಸ್ ಅವರು ಇದನ್ನ 2000 ವರ್ಷ ಹಿಂದೆ ಕಟ್ಟಿಸ್ತಾರೆ. ಈ ಮರುಭೂಮಿಯಲ್ಲಿ ಇವರು ಕೈಯಿಂದ ಕೆತ್ತನೆ ಮಾಡಿರೋ ದೇವಸ್ಥಾನ ತರ ಇರೋ ಟೂಂಬ್ಸ್ ಗಳಿದೆ. ಈ ಪೆಟ್ರಾ ಸಿಟಿನಲ್ಲಿ ಸುಮಾರು 20 ರಿಂದ 50 ಸಾವಿರ ಜನ ಅಷ್ಟು ವಾಸ ಮಾಡ್ತಿದ್ರಂತೆ ಆ ಕಾಲದಲ್ಲಿ. ಈ ಮರುಭೂಮಿಯಲ್ಲಿ ಈ ತರ ಸಿಟಿನ ನೆಬೆಟಿಯನ್ಸ್ ಕಟ್ಟಿಸ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ. ಇವಾಗ ನಾವು ಜಾರ್ಜ್ಗೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿ ಹೇಗಪ್ಪ ಈ ತರ ಸಿಟಿ ಕಟ್ಟಿಸ್ತಾರೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನಾವೀಗ ಇದ್ದೀವಿ ಪೆಟ್ರಾದ ಎಂಟ್ರೆನ್ಸ್ ಅಲ್ಲಿ. ಎಸ್, ಈ ಪೆಟ್ರಾದ ಎಂಟ್ರೆನ್ಸ್ ನೋಡಿ ಹೇಗೆ ಇದೆ ಅಂತ. ಒಂಥರ ಜಾರ್ಜ್ ತರ ಇದೆ. ಇದಕ್ಕೆ ಅಲ್ ಸಿಕ್ ಅಂತ ಹೇಳ್ತಾರೆ. ಈ ಜಾರ್ಜ್ ಅಲ್ಲಿ ನಾವು ನೀರು ಹೇಗೆ ಹರ್ಕೊಂಡು ಹೋಗುತ್ತೆ ಆ ಥರ ನಾವು ಹೋಗಬೇಕು. ಅದು ಹೋಗಿದ ತಕ್ಷಣ ಒಂದು ಬ್ಯೂಟಿಫುಲ್ ಆಗಿರೋ ಟ್ರೆಜರಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಅದು ನೋಡೋಕ್ಕೆ ಅಂತಲೇ ಲಕ್ಷಾಂತರ ಜನ ವಿಸಿಟರ್ಸ್ ಪ್ರತಿ ವರ್ಷ ಇಲ್ಲಿಗೆ ಬರ್ತಾರೆ. ಈ ಪೆಟ್ರಾ ಸಿಟಿನ ಕಟ್ಟಿದ್ದು ನೆಬೆಟಿಯನ್ಸ್. ಎಸ್, ಈ ನೆಬೆಟಿಯನ್ಸ್ ಅಂದರೆ ಬಿಡುವಿನ್ ಜನಾಂಗದವರು, ಅಂದರೆ ಅರಬ್ ದೇಶದ ಒಂದು ನೋಮ್ಯಾಡಿಕ್ ಗ್ರೂಪ್ ಅಂತ ಹೇಳ್ಬೋದು. ಬಿಡುವಿನ್ಸ್ಗೂ ಮತ್ತು ನೆಬೆಟಿಯನ್ಸ್ಗೂ ಇರೋ ಡಿಫ್ರೆನ್ಸ್ ಅಂದರೆ, ಈ ನೆಬೆಟಿಯನ್ಸ್ ಅವರು ಹೈಡ್ರೋ ಇಂಜಿನಿಯರಿಂಗ್ ಅಂತ ಏನು ಕರೀತಾರೆ, ಆ ಕಾಲದಲ್ಲೇ ಇವ್ರಿಗೆ ಅಷ್ಟೊಂದು ನಾಲೆಜ್ ಇತ್ತು. ಅದಕ್ಕೆ ಇವರು ಇಂಥದ್ದೊಂದು ಡೆಸರ್ಟಲ್ಲೂ ಕೂಡ ಈ ಥರ ಒಂದು ರೋಸ್ ಸಿಟಿನ ಕಟ್ಟೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಈ ನೆಬೆಟಿಯನ್ಸ್ ಎಷ್ಟು ಸ್ಮಾರ್ಟ್ ಇದ್ರು ಅಂದರೆ, ಈ ಮರುಭೂಮಿಯಲ್ಲೂ ಒಂದು ಪೆಟ್ರಾ ಥರ ಒಂದು ಟೌನ್ನ ಕಟ್ಟಬೇಕು ಅಂದರೆ ಅವ್ರಿಗೆ ನೀರ್ ಬಗ್ಗೆ ಮತ್ತು ಇಂಜಿನಿಯರಿಂಗ್ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತ ನಮಗೆ ಊಹೆ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಿಂದೆ ಈ ಥರ ಒಂದು ಪೈಪ್ ಲೈನ್ ಥರ ಸಿಸ್ಟಮ್ ಮಾಡಿದ್ದಾರೆ. ಇದಕ್ಕೆ ಹೈಡ್ರೋ ಇಂಜಿನಿಯರಿಂಗ್ ಅಂತಲೂ ಕರೀತಾರೆ ಈ ಕಾಲದಲ್ಲಿ. ಇವರು ಈ ಪೆಟ್ರಾಗೆ ನೀರು ವಾದಿ ಮುಸದಲ್ಲಿರೋ ಫ್ರೆಶ್ ಸ್ಪ್ರಿಂಗಿಂದ ಇಲ್ಲಿ ಕಾಣ್ತಾ ಇದೆಲ್ಲ ಟೆರಕೋಟಾ ಪೈಪ್ಸ್ ಥರ ಮಾಡಿದ್ದಾರೆ. ಇದಕ್ಕೆ ಹೈಡ್ರೋ ಇಂಜಿನಿಯರಿಂಗ್ ಅಂತ ಕರೀತಾರೆ. ಇವಾಗ ಇಲ್ಲಿಂದ ಅವರು ಎಂಟೈರ್ ಪೆಟ್ರಾಗೇನೆ ನೀರು ಬರೋ ಥರ ಮಾಡಿದ್ದಾರೆ. ಇದಲ್ವಾ ಸ್ಮಾರ್ಟ್ನೆಸ್ ಅಂದರೆ. ಈ ಪೆಟ್ರಾದಲ್ಲಿ ಬರೀ ವಾಟರ್ ಸೋರ್ಸ್ ಮಾಡೋದಲ್ದಿರ ಇಲ್ಲಿ ಫ್ಲ್ಯಾಶ್ ಫ್ಲಡ್ಸ್ ಕೂಡ ಆಗುತ್ತೆ. ಅದಕ್ಕೆ ಈ ನೆಬೆಟಿಯನ್ಸು ಎಷ್ಟು ಸ್ಮಾರ್ಟ್ ಅಂದರೆ, ಅಲ್ಲಲ್ಲಿ ಈ ಥರ ಎಲ್ಲೆಲ್ಲಿ ಓಪನ್ ಇರುತ್ತೋ, ಎಲ್ಲೆಲ್ಲಿ ಫ್ಲ್ಯಾಶ್ ಫ್ಲಡ್ ಆಗೋಕ್ಕೆ ಸಾಧ್ಯ ಇರುತ್ತೋ ಅಲ್ಲಲ್ಲಿ ಈ ಥರ ಬ್ರಿಡ್ಜಸ್ ಅಂದರೆ ಡ್ಯಾಮ್ ಥರ ಕಟ್ಟಿದ್ರು, ಕಲ್ ಮೇಲೆ ಕಲ್ಲಿಟ್ಟು ನೀರನ್ನ ಅವಾಯ್ಡ್ ಮಾಡೋದಕ್ಕೆ. ಆವಾಗಲೇ ಹೇಳಿದ್ನಲ್ಲ, ಇದು ಸ್ಯಾಂಡ್ ಸ್ಟೋನಿಂದ ಎಂಟೈರ್ ಪೆಟ್ರಾ ಟೌನ್ ಇದೆ ಅಂತ. ಸೊ ನೀವು ನೋಡ್ಬೋದು ಡಿಫ್ರೆಂಟ್ ಕಲರ್ಸ್ ಇದೆ. ಈ ಮಳೆ ನೀರು ಬಂದಾಗೆಲ್ಲ ಇದರಲ್ಲಿ ಹರ್ಕೊಂಡು ಹೋಗಿರೋ ಪ್ಯಾಟ್ರನ್ ಎಲ್ಲ ಕಾಣಿಸುತ್ತೆ.
ಇನ್ನೂ ನಾವು ಈ ಸಿಕ್ಕಲ್ಲೇ ಇದ್ದೀವಿ. ಇನ್ನು ಪೆಟ್ರಾಗೆ ದ ಮೇನ್ ಪೆಟ್ರಾ ಟ್ರೆಷರಿ ಅಂತಾರಲ್ಲ ಅದಕ್ಕೆ ರೀಚ್ ಆಗಿಲ್ಲ. ಇನ್ನೂ ಇಲ್ಲೇ ಇಷ್ಟೊಂದು ನೋಡೋಕ್ಕಿದೆ. ಫಸ್ಟ್ ವ್ಯೂ ಆಫ್ ಟ್ರೆಷರಿ ಎಷ್ಟು ಸಖತ್ತಾಗಿದೆ ನೋಡಿ, ಸ್ಟನ್ನಿಂಗ್. ಈ ಅಲ್ಸಿಕ್ನ ಕಿರಿದಾದ ದಾರಿ ಕಾರಿಡಾರ್ ಅಂತೆ ಗೋಡೆ ತರ ಎತ್ತರ ಇರೋ ಈ ಹಾದಿ ಮುಗಿತಿದ್ದಾಗೆ ಕಾಣಿಸೋದು ಈ ಟ್ರೆಷರಿ. ಅಲ್ ಖಜಾನ ಟ್ರೆಷರಿನ ನೋಡ್ತಿದ್ದಾಗೆ ಮಿಕ್ಸ್ ಆಫ್ ಎಮೋಷನ್ಸ್ ಆಗತ್ತೆ. ಆಶ್ಚರ್ಯ, ಮಾತಾಡಕ್ಕೆ ಪದಗಳೇ ಸಿಗಲ್ಲ. ನಂಬಕ್ಕೆ ಆಗದೆ ಇರೋ ತರ ಒಂದು ಸ್ಟ್ರಕ್ಚರ್ನ ಹೇಗೆ ಅವರು ಕಟ್ಟಿರ್ತಾರೆ ಈ ಸ್ಟ್ಯಾಂಡ್ ಸ್ಟೋನ್ ಅಲ್ಲಿ ಅಂತ ಮೆಸ್ಮರೈಸ್ ಆಗುತ್ತೆ. Welcome to iconic Petra. ನಾವಿದ್ದೀವಿ ಇವಾಗ ಟ್ರೆಷರಿನಲ್ಲಿ. ಇದು ಮೇನ್ ಅಟ್ರಾಕ್ಷನ್ ಈ ಪೆಟ್ರಾದಲ್ಲಿ. ಇದನ್ನ ಟ್ರೆಷರಿ ಅಂತ ಕರೀತಾರೆ. ನೋಡಕ್ಕೆ ಇದರಲ್ಲಿ ಟ್ರೆಷರ್ ಏನೋ ಇದೆ ಅನ್ಕೊಬಹುದು, ಬಟ್ ಇದೆಲ್ಲ ಇವನ್ನ ಆಳ್ತಿರೋ ಕಿಂಗ್ ನ ಟೂಂಬ್ ಇದು. ಇಲ್ಲಿ 3 ಟೂಂಬ್ ಇದೆ, 3 ಕಿಂಗ್ದು 3 ಟೂಂಬ್ ಇದೆ, ಅದಕ್ಕೆ ಇದನ್ನ ಟ್ರೆಷರಿ ಅಂತ ಕರೀತಾರೆ. ರೆಡ್ ಸ್ಟ್ಯಾಂಡ್ ಸ್ಟೋನ್ ಅಲ್ಲಿ ಇರೋ ಇದರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಹೊಳೆಯುತ್ತೆ. ಕಿರಣಕ್ಕೆ ತಕ್ಕಂತೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಜೊತೆಗೆ ಇಲ್ಲಿನ ಅಟ್ಮಾಸ್ಫಿಯರ್ ವಾ. ಓಡಾಡ್ತಿರೋ ಒಂಟೆಗಳು, ಬಿಡುವಿನ ಜನಾಂಗದವರು, ಕುದುರೆಗಳು ಆಗಿನ ಕಾಲಕ್ಕೆನೆ ಕರ್ಕೊಂಡು ಹೊರಟೋಗುತ್ತೆ ನಮ್ಮನ್ನ. ಪೆಟ್ರಾದಲ್ಲಿ ಸಾಕಷ್ಟು ವ್ಯೂ ಪಾಯಿಂಟ್ಸ್ ಇರುತ್ತೆ. ಈ ಥರ ಸ್ಟನ್ನಿಂಗ್ ಆಗಿರೋ ಲೊಕೇಶನಲ್ಲಿ ಡೆಫಿನೆಟ್ ಆಗಿ ಎಷ್ಟು ಫೋಟೋ ತೊಗೊಂಡ್ರು ವಿಡಿಯೋ ತೊಗೊಂಡ್ರು ಸಾಕಾಗಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಮತ್ತು ರಿಯಲೈಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. 10 ಜಾರ್ಡೇನಿಯನ್ ದಿನಾರ್ ಕೊಟ್ಟರೆ ಇಲ್ಲಿ ಕ್ಲೈಮ್ ಮಾಡಿಕೊಂಡು ವ್ಯೂ ಪಾಯಿಂಟ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ ಇಲ್ಲಿ. ಮೇಲಿಂದ ವ್ಯೂ ಅಂತೂ ಸಿಕ್ಕಾಪಡೆ ಸ್ಟನ್ನಿಂಗ್ ಆಗಿ ಕಾಣ್ತಾ ಇದೆ. ಎಷ್ಟು ಹೈಟಲ್ಲಿ ಇದೀವಿ ನೋಡಿ. ಇದರ ಮೇಲೆ ಇರೋ ಡಿಸೈನ್ಸ್, ಪಕ್ಕದಲ್ಲಿ ಇರೋ ಸ್ಟ್ಯಾಚ್ಯೂಸ್, ಪಿಲ್ಲರ್ಸ್, ಕಾರ್ವಿಂಗ್ಸ್ ಎಲ್ಲ ನೋಡಕ್ ಅದ್ಭುತವಾಗಿರುತ್ತೆ. ಈ ಟ್ರೆಷರಿನ ನೋಡ್ಕೊಂಡು ಮುಂದೆ ಹೋಗ್ತಿದ್ದಾಗೆ ಪೆಟ್ರಾದ ಇನ್ನೊಂದು ಮುಖ ಕಾಣಿಸಕ್ ಶುರು ಆಗುತ್ತೆ. ಇದು ಸ್ಟ್ರೀಟ್ಸ್ ಆಫ್ ಫಸಾಡ್ಸ್ ಅಂತ. ಈ ಸ್ಟೆಚ್ ಅಲ್ಲಿ ಸುಮಾರು 40 ನೆಬೇಟಿಯನ್ ಟೂಮ್ಗಳು ಕ್ಲಿಫ್ಗೆ ಎದುರಾಗಿದೆ. ಹಾಗೆ ನೆಬೇಟಿಯನ್ಸ್ ಅವ್ರು ಇದ್ದಿದ್ದ ಗುಹೆ ಮನೆನೂ ನಾವು ನೋಡ್ಬೋದು. ಇಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ, ಇಷ್ಟೊತ್ತು ನಾನು ತೋರಿಸಿದ್ದೆಲ್ಲ ರಾಯಲ್ ಟೂಮ್ಸು. ಬಟ್ ಇದೆಲ್ಲ ಟೂಮ್ಸ್ ಅಲ್ಲ, ಇದು ನೆಬೇಟಿಯನ್ಸ್ ಅವರು ಇದ್ದಿದ್ದ ಜಾಗ. ಅವ್ರ ಮನೆಯೂ ಗುಹೆ ಥರನೇ ಇತ್ತು, ಬಟ್ ಟ್ಯೂಮ್ಸ್ಗೆಲ್ಲ ಸ್ವಲ್ಪ ಡಿಸೈನ್ ಆಗಿ ಮಾಡ್ತಾಯಿದ್ರು, ಒಂಥರ ಟೆಂಪಲ್ ಥರ. ಅವರಿರೋ ಜಾಗನ ಮಾತ್ರ ಸಿಂಪಲಾಗಿ ಇಟ್ಕೊಂಡಿರೋರು. ಈ ನೆಬೇಟಿಯನ್ಸ್ ಆ ಕಾಲದಲ್ಲಿ ಈ ಗುಹೆ ಮನೆಗಳಲ್ಲಿ ಹೇಗಿದ್ರು ಅಂತ ನೀವು ಊಹೆ ಮಾಡಿ.
ಈ ಪೆಟ್ರಾ ತರ ಡೆಸರ್ಟ್ ರಾಕ್ ಸ್ಟ್ರಕ್ಚರ್ನ ನಾನು ನೋಡೇ ಇರಲಿಲ್ಲ. ಈ ಪೆಟ್ರಾ ಸುಮಾರು 100ಕ್ಕೂ ಹೆಚ್ಚು ಸ್ಕ್ವೇರ್ ಮೈಲ್ಸ್ಗಳಿದೆ, ಆದರೆ ನಮಗೆ ಬಿಡೋದು ಬರೀ 8 ಕಿಲೋಮೀಟರ್ ಅಷ್ಟು ಮಾತ್ರ. ಇಲ್ಲಿ ಇನ್ನು ನಾವು ಬಿದುವಿನ ಜನಾಂಗದವ್ರನ್ನ ನೋಡ್ಬೋದು. ಅವರು ಇಲ್ಲಿರೋ ಕೇವ್ಸ್ಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ನೆಬೆಟಿಯನ್ಸು ಮಿಡಲ್ ಮ್ಯಾನ್ ಆಗಿದ್ರು ಸೌತ್ ಅರಬ್ಸಿಂದ ಇಂಡಿಯನ್, ಗ್ರೀಕ್ಸ್, ರೋಮನ್ಸ್ಗೆಲ್ಲ. ಇವರು ಫ್ರಾಂಕಿನ್ಸೆನ್ಸ್, ಸಿಲ್ಕ್, ಸ್ಪೈಸಸ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಫ್ರಾಂಕಿನ್ಸೆನ್ಸ್ ಅಂದರೆ ಅಗರಬತ್ತಿ, ಲೈಕ್ ಧೂಪ ಎಲ್ಲ ಹಾಕೋದು ಆ ಥರದ್ದು. ಇವರು ಈ ಗುಡ್ಸ್ನೆಲ್ಲ ಮಾರಾಟ ಮಾಡಿ ಇವ್ರಿಗೆ ಇನ್ಕಮ್ ಮಾಡ್ಕೊಂಡಿದ್ದು. ಆ ಇನ್ಕಮಿಂದನೇ ಈ ಪೆಟ್ರಾ ಸಿಟಿನ ಕಟ್ಟಿದ್ದಾರೆ. ಇವರು ಇನ್ಕಮ್ ಹೇಗಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಮುಖಾಂತರ. ಇವರು 25% ಟ್ಯಾಕ್ಸ್ನ ತೊಗೊತಾ ಇದ್ರು ಆವಾಗಿನ ಕಾಲದಲ್ಲಿ. ಈ ಫ್ರಾಂಕಿನ್ಸೆನ್ಸ್, ಸಿಲ್ಕ್ ಮತ್ತು ಸ್ಪೈಸಸ್ನ ಮಾರಾಟ ಮಾಡೋದ್ರಿಂದ ಅದರಿಂದನೇ ಈ ಥರ ಸುಂದರವಾಗಿರೋ ಪೆಟ್ರಾ ಸಿಟಿನ, ರೋಸ್ ಸಿಟಿನ ಕಟ್ಟಿದ್ದಾರೆ ಇವರು. ನಾವಿವಾಗ ಈ ಪೆಟ್ರಾದಲ್ಲಿ ಒಂದು ಹೈಯೆಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 1 hour ಹೈಕ್ ಮಾಡಬೇಕಾಗತ್ತೆ. ಸುಮಾರು 900 to 1000 ಸ್ಟೆಪ್ಸ್ ಇರುತ್ತೆ. ಇದನ್ನು ಮಾನೆಸ್ಟ್ರಿ ಅಂತ ಕರೀತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ನೀವು ಕುದುರೆ ಸರ್ವಿಸಸ್ ಅಥವಾ ಡಾಂಕಿಯಿಂದನೂ ಹೋಗ್ಬೋದು. ಬಟ್ ನಾವು ಹೈಕ್ ಮಾಡೋಣ ಅಂತಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಕತ್ತೆ, ಕುದುರೆಗಳು ಈ ಬಿಡುವಿನ ಕಲ್ಚರ್ನ ಒಂದು ಪಾರ್ಟ್ ಆಗಿದೆ. ಈ ಡೆಸರ್ಟ್ ಅಂತ ಪೆಟ್ರಾದಲ್ಲಿ ಓಡಾಡೋದಕ್ಕೆ ಈ ಕತ್ತೆ, ಕುದುರೆಗಳು ಒಂದು ಪ್ರಮುಖ ಪಾತ್ರ ಇರುತ್ತೆ. ಇವಾಗ ಇಲ್ಲಿ ಇದರ ಮೇಲೆ ಜನಗಳು ವಸ್ತುಗಳನ್ನ ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಈ ರಾಕ್ ಸ್ಟ್ರಕ್ಚರ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಫೈನಲಿ ಮಾನೆಸ್ಟರಿಗೆ ರೀಚ್ ಆದ್ವಿ. ಒಂದು 900 to 1000 ಸ್ಟೆಪ್ ಹತ್ತಿದ ಮೇಲೆ ಬ್ಯೂಟಿಫುಲ್ ವ್ಯೂ ಆದಮೇಲೆ ಇಷ್ಟು ಹ್ಯೂಜ್ ಆಗಿರೋ ಮಾನೆಸ್ಟರಿಗೆ ರೀಚ್ ಆಗಿದ್ದೀವಿ. ಸಿಕ್ಕಾಪಡೆ ನೋಡಿ ಎಷ್ಟು ಹೈಟ್ ಇದೆ ಅಂತ. ಇದನ್ನು ಹೇಗೆ ಬಿಲ್ಡ್ ಮಾಡಿದ್ದಾರೆ ಅಂತ ಅಲ್ವಾ, ಅಲ್ಲಿ ಒಳಗಡೆನೇ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಕ್ಯಾಮ್ರಾ ಮಾತ್ರ ಜಸ್ಟಿಸ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಇದು ಲಾಸ್ಟ್ ಆಫ್ ಪೆಟ್ರಾ ಹೈಕಲ್ಲಿ ವರ್ತ್ ದ ಹೈಕ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಇಲ್ಲಿಂದ ಮಾತ್ರ.
ನಾವು ಫೈನಲಿ ಪೆಟ್ರಾ ಟ್ರೆಕ್ನ ಕಂಪ್ಲೀಟ್ ಮಾಡಿದ್ದೀವಿ. ಎಸ್, ಒಂಥರ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಇದು ನನ್ನ ಫಸ್ಟ್ 7 ವಂಡರ್ಸಲ್ಲಿ ನೋಡ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸಿಕ್ಕಾಪಟ್ಟೆ ಕಂಟೆಂಟ್ ಅಂತ ಹೇಳ್ತಾರಲ್ಲ, ಆ ಥರ ಫೀಲ್ ಆಗ್ತಾ ಇದೆ ಇಲ್ಲಿ ಬಂದಮೇಲೆ. 7 ವಂಡರ್ಸಲ್ಲಿ ಒಂದಾಗಿರೋ ಈ ಪೆಟ್ರಾಗೆ ಎಂಟ್ರಿ ಟಿಕೆಟ್ ಕೂಡ ಇದೆ. ಎಸ್, ನಮಗೆ 1 ಡೇ 2 ಡೇ ಅಥವಾ 3 ಡೇಗೆ ಬೇಕಾದರೆ ಅದಕ್ಕೆ ತಕ್ಕನಂಗೆ ಪ್ರೈಸ್ ಇದೆ. ಅದಕ್ಕೆ ನೀವು ಇಲ್ಲಿ ಕೌಂಟರಲ್ಲಿ ಟಿಕೆಟ್ನ ತೊಗೊಬೋದು. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಸೊ ಈ ಥರ ಕ್ಯಾಪ್ ಹಾಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ಓಡಾಡೋಕ್ಕಾಗಿಲ್ಲ ಅಂದರೆ ಬಗ್ಗಿ ಅಥವಾ ಕತ್ತೆ ಡಾಂಕಿ ಸರ್ವಿಸಸ್ ಕೂಡ ಇರುತ್ತೆ, ಅದನ್ನು ನೀವು ಅವೈಲ್ ಮಾಡ್ಬೋದು. ಸಾಕಷ್ಟು ಜನ ಹೇಳ್ತಾರೆ ತುಂಬ ಕಷ್ಟ ಇರುತ್ತೆ, ಒನ್ ಡೇಲಿ ಫಿನಿಷ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಆರಾಮಾಗೆ ಮಾಡ್ಬೋದು. ನಾವು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಒಂದು 7 o'clock-ಇಂದ, ಇವಾಗ ಆಲ್ಮೋಸ್ಟ್ ಲೈಕ್ 2:33 ಆಗಿದೆ. ಇಲ್ಲಿಂದ ನಾವು ಬ್ಯಾಕ್ ಗೇಟಿಂದ ಎಕ್ಸಿಟ್ ತೊಗೊತೀವಿ. ಇಲ್ಲಾಂದರೆ ನೀವು ವಾಪಸ್ ಕೂಡ ಬಂದಿದ್ದ ದಾರಿನಲ್ಲೇ ಹೋಗ್ಬೋದು. ಬಟ್ ಐ ಪ್ರಿಫರ್ ನೀವು ಫಸ್ಟು ಎಂಟ್ರಿ ಪಾಯಿಂಟಿಂದ ಇಲ್ಲಿ ತನಕ ಬನ್ನಿ, ಮೊನಾಸ್ಟ್ರಿ ತನಕ. ಇಲ್ಲಿಂದ ಲಿಟಲ್ ಪೆಟ್ರಾ ಮತ್ತು ಬ್ಯಾಕ್ ಗೇಟಿಂದ ಹೊರಗಡೆ ಹೋಗ್ಬೋದು. ಅಲ್ಲಿಂದ ಶಟಲ್ ಸರ್ವಿಸಸ್ ಇರುತ್ತೆ, ಅದನ್ನು ತೊಗೊಂಡು ಹೋಗ್ಬೋದು. ಸೊ ನೀವು ಕಂಪ್ಲೀಟಾಗಿ ನಿಧಾನಕ್ಕೆ ಎಲ್ಲ ನೋಡಿಕೊಂಡು ಆರಾಮಾಗೆ ಬರ್ಬೋದು. ಹರಿಬರಿ ಇರಲ್ಲ ಮುಂದಕ್ಕೆ ವಾಪಸ್ ಹೋಗಬೇಕು ಅಂತ. ಈ ಪೆಟ್ರಾನ ಬೆಳಗ್ಗೆ ಎಲ್ಲ ನೋಡಿದ್ವಿ, ಆದರೆ ಇದರ ರಿಯಲ್ ಬ್ಯೂಟಿ ಕಾಣೋದು ನೈಟಲ್ಲಿ. ಎಸ್, ಇಲ್ಲಿ ನೈಟಲ್ಲಿ ಒಂದು ಅದ್ಭುತವಾಗಿರೋ ಎಕ್ಸ್ಪೀರಿಯನ್ಸ್ನ ಕೊಡ್ತಾರೆ, ಅದೇ ಈ ಪೆಟ್ರಾ ಬೈ ನೈಟ್ಸ್. ನಾವೀಗ ಇದ್ದೀವಿ ಪೆಟ್ರಾ ಬೈ ನೈಟ್ಸ್ ಅಂತ. ಎಸ್, ಈ ಪೆಟ್ರಾ ಒನ್ ಆಫ್ ದ 7 ವಂಡರ್ಸಲ್ಲಿ ಒಂದಾಗಿದೆ. ಇಲ್ಲಿ ನೈಟಲ್ಲಿ ಈ ಥರ ಬ್ಯೂಟಿಫುಲ್ ಕ್ಯಾಂಡಲ್ ಲೈಟ್ ಡೆಕೋರೇಷನ್ ಮಾಡ್ತಾರೆ. ಇದಂತೂ ಮಸ್ಟ್ ವಿಸಿಟ್ ನೀವು ಪೆಟ್ರಾದಲ್ಲಿದ್ದರೆ. That is how the world goes around, as all life once has its last dance. A quake has shaken all the ground, where nature has its final word. No one has a fleeting chance. The desert took back the gift of life, footprints blown over, bones whitening in the sun. The fleeting beauty of a blooming flower withers and falls as the tears from our eyes. Now there is nowhere else to run. The once thriving oasis is dry, and we are sadly bidded goodbye. Many a man has passed these pillars since. One stops and stares in silence, amazed.
while another only stares at the ground, looking for treasure lost to be found. Stretching out his weary eyes, by the beauty around him unfazed, unaware of where the true value lies. Alas, times change, and here you stand, seeing, breathing amid these silent walls of stone. As pilgrims of old, you came to this land, inspired by these lost tales of old. Dear wanderers, thank you for visiting, and I look forward to meeting you again. I wish you good luck on your adventurous journey. Goodbye. Thank you again.